basement apartment I rented with you. Remembering the holiday party we had with. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿದ್ರೆ ತಿಂದು ಸ್ವಲ್ಪ ಡಿಫ್ರೆಂಟ್ ರುಚಿಯಲ್ಲಿ, ಹಾಗೆ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗೂ ಕೂಡ ರೆಡಿ ಆಗುತ್ತೆ, ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ಇದ್ರ ಜೊತೆ ಒಂದು ಬನಾನಾ ಮಿಲ್ಕ್ ಶೇಕ್ನ ಕೂಡ ಮಾಡ್ತೀನಿ. ಅದು ಕೂಡ ಈಸಿಯಾಗಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಇಡ್ಲಿ ಜೊತೆಗಿನ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು, ಮತ್ತು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಮುಂಚೆನೇ ತೊಳೆದು 5 ರಿಂದ 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಇದ್ರ ಜೊತೆ ಒಂದು 2 ರಿಂದ 3 ಹಸಿಮೆಣಸಿಕಾಯಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪೌಡರ್, ಹಾಗೆ 1-2 ಡ್ರಾಪು ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಂಡು ಒಂದು 3 ರಿಂದ 4 ವಿಜಲು ಚೆನ್ನಾಗಿ ನಾನು ಇದನ್ನು ಕೂಗಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಇನ್ನು ಆ ವಿಸಲ್ ಬರೋಷ್ಟರಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 2 ರಿಂದ 3 ಟೊಮೊಟೊನು ಕೂಡ ತೊಳೆದು ಹಾಕೊಂಡಿದ್ದೀನಿ ಕಟ್ ಮಾಡಿ, ಹಾಗೆ 1 ಹಿಡಿಯಷ್ಟು ಧನಿಯಾ ಕಾಳುಗಳು, ಒಂದು ಅರ್ಧ ಇಲ್ಲ 1 ಗೆಡ್ಡೆ ಬೆಳ್ಳುಳ್ಳಿ ಪಪ್ಪುಗಳನ್ನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಇಲ್ಲ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡು ನೀರು ಹಾಕದಂತೆಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ರೀತಿಯಾಗಿ. ಇನ್ನು ನೆಕ್ಸ್ಟು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಕುಕ್ಕರ್ನಲ್ಲಿ, ಅದನ್ನು ಕೂಡ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇಟ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹಾಗೆ ಈ ಸಾಂಬಾರು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ, ಇದು ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲ ಖಾರದ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು, ಹಾಗೆ 1 ಹಿಡಿಯಷ್ಟು ಕರಿಬೇವನ್ನು ಕೂಡ ನಾನು ಇದ್ರೊಳಗಡೆ ಸೇರಿಸ್ಕೊಂಡು, ನಂತರ ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿ ಪಪ್ಪುಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಗೆಡ್ಡೆ ಆಗುವಷ್ಟು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಎಣ್ಣೆಲೆ ಈರುಳ್ಳಿ ಸ್ವಲ್ಪ ಕಲರ್ ಬಿಡೋ ತನಕನೂ ಹುರ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬಂದುಬಿಟ್ಟಿದೆ, ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲೇ ನಾನು ಮುಂಚೆನೇ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಪೇಸ್ಟನ್ನು ಹಾಕಿದ ಮೇಲೆ ಸ್ವಲ್ಪ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು, ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ಎಣ್ಣೆ ಬಿಡೋ ತನಕ ಒಂದು 2 ನಿಮಿಷ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಯಾವಾಗಲೂ ಇಡ್ಲಿ ಜೊತೆ ಒಂದೇ ರೀತಿ ಸಾಂಬಾರನ್ನ ತಿಂತಾಯಿದ್ರೆ ರುಚಿ ಕೂಡ ಅಷ್ಟೊಂದು ನಮಗೆ ಬೇರೆ ಬೇರೆ ಡಿಫ್ರೆಂಟಾಗಿ ಸಿಗಲ್ಲ ಅಂತ ಅನಿಸ್ತಾ ಇರುತ್ತೆ, ತುಂಬ ಬೋರ್ ಹೊಡೆಯುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಚೇಂಜಸ್ನ ಮಾಡಿದ್ರೆ ಸಾಂಬಾರುಗಳಲ್ಲಿ ತುಂಬ ರುಚಿಯಾಗೂ ಕೂಡ ಇರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಹುಡುಗರುಗಳು ತುಂಬಾ ಇಷ್ಟಪಟ್ಟು ಕೇಳುವಂಥ ರೆಸಿಪಿ ಅಂದರೆ ಇಡ್ಲಿ ಸಾಂಬಾರು ಅಂತಲೇ ಹೇಳ್ಬೋದು. ತುಂಬ ಕೇಳಿ ಕೇಳಿ ಮಾಡಿಸ್ಕೊಂಡು ತಿನ್ನುವಂಥದ್ದು, ತುಂಬ ಇಷ್ಟ ಅವ್ರಿಗೆ ಈ ರೀತಿ ಇಡ್ಲಿ ಸಾಂಬಾರು ಅಂತ ಹೇಳಿದ್ರೆ. ಹಾಗೆ ಇದ್ರ ಜೊತೆ ಇನ್ನು ಮಸಾಲೆ ಎಲ್ಲ ಬೆಂದಿತ್ತು. ನಂತರ ನಾವು ಮುಂಚೆನೇ ಏನು ಬೇಳೆ ನೀರನ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಈ ಹಂತದಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹಂತದಲ್ಲೇ ನಾವು ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೋಬಹುದು. ಕೊನೆಯದಾಗಿ ನಾವು ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ 1 ಕಪ್ಪಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸಾಂಬಾರುಗಳಿಗೆ ಕಡಲೆ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿ ಸೇರಿಸೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಕೊನೆಯದಾಗಿ ಸಾಂಬಾರು ಬೇಗನೆ ಒಂದು 15 ರಿಂದ 20 ಸೆಕೆಂಡ್ ಒಳಗಡೆ ನಮಗೆ ಸಾಂಬಾರು ಬೇಗ ಗಟ್ಟಿ ಬಂದ್ಬಿಡುತ್ತೆ. ಹಾಗೆ ಸಾಂಬಾರು ಸ್ವಲ್ಪ ರುಚಿ ಕೊಡುತ್ತೆ ಅಂತ ಹೇಳಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. Sitting in the basement apartment I rented. ಇನ್ನು ಕೊನೆಯದಾಗಿ ಕುದೀತಾ ಇರುವಂಥ ಸಾಂಬಾರಿಗೆ ಸ್ವಲ್ಪ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ 1 ರಿಂದ 2 ನಿಮಿಷ ತನಕ ಕುದಿಸ್ಕೊಂಡ್ರೆ, ಕೊನೆಯದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ರುಚಿಯಾಗಿರುವಂಥ ಇಡ್ಲಿ ಜೊತೆಗಿನ ಸಾಂಬಾರು ರೆಡಿ ಆಗುತ್ತೆ. Saturday
ನೋಡಿದ್ರಲ್ವ ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಯಿತು. ತುಂಬ ಕಲರಾಗೂ ಕೂಡ ಕಾಣಿಸ್ತಾ ಇದೆ, ಹಾಗೆ ತುಂಬ ರುಚಿಯಾಗೂ ಕೂಡ ಇತ್ತು ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ಇಡ್ಲಿನ ಹಾಕೊಳ್ಳೋದಕ್ಕೆ ಸ್ವಲ್ಪ ಒಂದೇ ಪ್ಲೇಟಲ್ಲಿ ಒಂದೇ ಸಲ ಹಾಕ್ಕೊಳ್ಳೋಣ 3 ಪ್ಲೇಟನ್ನು ಅಂತ ಹೇಳಿಬಿಟ್ಟು ಎಲ್ಲನೂ ನಾನು ಇಲ್ಲಿ ಸ್ವಲ್ಪ ಆಯಿಲ್ನ ಹಚ್ಕೋತಾ ಇದ್ದೀನಿ. ಇದು ಮಾಮೂಲಿ ಬ್ರಷ್ ಬರುತ್ತಲ್ಲ ಅದರಿಂದ ಹಚ್ಕೊಂಡ್ರೆ ಅದೇನೋ ಅದು ಸ್ವಲ್ಪ ಅಂಟು ಥರ ಆಗಿಬಿಡುತ್ತೆ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡಬೇಕಾದ್ರೆ ಬ್ರಷು. ಹಾಗಾಗಿ ನಾನು ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ರೀತಿ ಈರುಳ್ಳಿ ಹಿಂದೆ ಭಾಗನ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆ ಹಚ್ಚಿ ಸವರ್ಕೊಳ್ಳೋದ್ರಿಂದ ಸ್ವಲ್ಪ ಇಡ್ಲಿಗೂ ಸ್ವಲ್ಪ ಎಣ್ಣೆ ಅಂಟ್ಕೊಂಡಂಗೂ ಆಗುತ್ತೆ, ಸ್ವಲ್ಪ ಟೇಸ್ಟಾಗಿರುತ್ತೆ ಈರುಳ್ಳಿಯಿಂದ ಹಚ್ಚೋದ್ರಿಂದ ಎಣ್ಣೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಹಚ್ಕೊತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವಾಗ ಒಂದು 3-4 ಡೇಸಿಂದ ಸ್ವಲ್ಪ ಚಳಿ ಇತ್ತಲ್ವ, ಈಗ ಫುಲ್ಲು ಕೋಲ್ಡೇ ಇರೋದು ವೆದರು. ಆದರೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಚಳಿ ಇರುತ್ತೆ. ಮತ್ತು ನಾನು ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಲೇಟಾಗಿ ರುಬ್ಬಿಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಅದು ಉಕ್ಕಿಲ್ಲ, ಪಾತ್ರೆಯಿಂದ ಪೂರ್ತಿ ಉಬ್ಬು ಬಂದಿರಲಿಲ್ಲ. ನಾನು ಎಷ್ಟೇ ಲೇಟಾಗಿ ರುಬ್ಬಿ ಇಟ್ಟರು ಕೂಡ ಅಕ್ಕಿ ಹಿಟ್ಟನ್ನು ತುಂಬ ಬೇಗನೆ ಉಪ್ಪಿಡೋದು, ಬೇಗ ಮೇಲೆಲ್ಲ ಫುಲ್ ಚೆಲ್ಲೋಗ್ಬಿಡ್ತಾಯಿತ್ತು ಸೆಲ್ಫ್ ಮೇಲೆಲ್ಲ. ಆದರೆ ಈ ಸಲ ಏನೋ ಗೊತ್ತಿಲ್ಲ ಅಷ್ಟೊಂದು ಅದು ಹಿಟ್ಟು ಕೂಡ ಹುಳಿ ಬಂದಿರಲಿಲ್ಲ ಅಂತ ಅಂದ್ಕೊತೀನಿ ಚಳಿ ಇರೋ ಕಾರಣ. ಹಾಗಾಗಿ ನೋಡೋಣ ಯಾವ ರೀತಿ ಬರುತ್ತೆ ಇಡ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ನಾನು ಮಾರ್ನಿಂಗು ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ನ ಮಾಡ್ತೀನಿ, ಅಂದರೆ ರೆಡಿ ಮಾಡ್ತೀನಿ, ಅಂದರೆ ಮಕ್ಳಿಗೆ ಸ್ಕೂಲಿಗೆ ಹೋಗ್ಬೇಕಲ್ವ, ಹಾಗಾಗಿ ಬೇಗ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದೇ ಸಲನೇ 3 ಪ್ಲೇಟನ್ನು ಹಾಕ್ಕೊಂಡೆ ನಾನು. ಇದರಲ್ಲಿ ಒಂದು 21-22 ಇಡ್ಲಿ ಆಗುತ್ತೆ ಅಂದ್ಕೊತೀನಿ, ಸಾಕಾಗುತ್ತೆ ಒಂದು ಟೈಮ್ಗೆ ಎಲ್ಲರಿಗೂ, ಇನ್ನೂ ಅದೇ ಹೆವಿ ಅಂತ ಹೇಳ್ಬೋದು. ಹಾಗೆ ಹುಡುಗರಿಗೂ ಮಧ್ಯಾಹ್ನ ಲಂಚ್ಗೂ ಕೂಡ ಇಡ್ಲಿನೇ ಹಾಕ್ಕೊಡ್ತೀನಲ್ವ, ಅಂದರೆ ಬೆಳಿಗ್ಗೆ ಬೇರೆ ಬ್ರೇಕ್ಫಾಸ್ಟ್ ಬೇರೆ ಮಧ್ಯಾಹ್ನ ಬೇರೆ ಅಂತ ಏನು ನಾನು 2 ಥರ ಏನು ಮಾಡೋದಿಲ್ಲ. ಬೆಳಗ್ಗೆ ಏನು ಮಾಡಿರ್ತೀನೋ ಅದನ್ನೇ ಸ್ವಲ್ಪ ಬಿಸಿಯಾಗೆ ಹಾಕ್ಕೊಟ್ಟಿರ್ತೀನಿ, ಅದನ್ನು ತಿನ್ಕೊಂಬರ್ತಾರೆ ಸ್ನ್ಯಾಕ್ಸ್ ಜೊತೆನೇ ಅವರು. ನಾವು ನೆಕ್ಸ್ಟ್ ಹುಡುಗರಿಗೆಲ್ಲ ಹಾಕಿದ್ಮೇಲೆ ಹಾಟ್ ಬಾಕ್ಸ್ಗೆ ಇಟ್ಕೊಂಡಿರ್ತೀನಿ, ನಾನು ಆಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ ಲೇಟಾಗೆ. ನೋಡಿದ್ರಲ್ವ ತುಂಬ ಚೆನ್ನಾಗಾಗಿತ್ತು ಇಡ್ಲಿ ಜೊತೆಗಿನ ಸಾಂಬಾರು, ನೀವು ಕೂಡ ಟ್ರೈ ಮಾಡಿ. ಹಾಗೆ ಎಲ್ಲ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಾಳೆಹಣ್ಣಿತ್ತು, ಅಂದರೆ ಬಾಳೆಹಣ್ಣು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗೆ ತಿನ್ನೋದಕ್ಕೆ. ಇನ್ನು ಮಕ್ಕಳು ತಿಂತಾರೆ, ಆದರೆ ಅವರು ಎಷ್ಟೊಂದು ತಿಂತಾರೆ, 1-2 ಅಷ್ಟೇ ತಿನ್ನೋದು. ಇಲ್ಲ ಬೇಗ ಬಾಳೆಹಣ್ಣು ಕಪ್ಪಾಗ್ಬಿಡುತ್ತೆ, ಒಂದಿನ 1-2 ದಿನ ಅಷ್ಟೇ ಇಟ್ಟು ಚೆಂದ, ಆಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಎಲ್ಲನೂ ಬಿಡಿಸ್ಕೊಂಡು ಸ್ವಲ್ಪ ಒಂದು ಬನಾನಾ ಮಿಲ್ಕ್ ಶೇಕ್ನ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಥರ ಮಿಲ್ಕ್ ಶೇಕ್ ಆದರೆ ಸ್ವಲ್ಪ ಹುಡುಗರು ಕೂಡ ಕುಡಿತಾರೆ ಇಷ್ಟಪಟ್ಟು ಅಂತ ಹೇಳಿ ಮಾಡ್ತಾಯಿದ್ದೆ. ಹಾಗೆ ಮತ್ತು ಇದು ತುಂಬ ಹೆಲ್ತಿನೂ ಹೌದು ಅಂತ ಹೇಳ್ಬೋದು. ನಾನಿಲ್ಲಿ ಒಂದು 4-5 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಪೀಸ್ ಮಾಡಿ. ಹಾಗೆ ಒಂದು 3-4 ಖರ್ಜೂರನ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಬಿಡಿಸಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲ್ಲು ಸಕ್ಕರೆನ ಬಳಸ್ತಾ ಇದ್ದೀನಿ ನಾನು. ಸಕ್ಕರೆ ಬಳಸೋದಕ್ಕಿಂತ ಮತ್ತು ಬೆಲ್ಲ ಬಳಸಿದ್ರೂ ಬೆಟರ್, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಕುಡಿಯೋದಕ್ಕೆ, ಹಾಗೆ ಹೆಲ್ತಿ ಕೂಡ ಹೌದು ಅದು. ಆದರೆ ಕಲ್ಲು ಸಕ್ಕರೆ ಬಳಸೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಇದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಕೂಲ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತೇಳಿ ನಾನು ಸ್ವಲ್ಪ ಕಲ್ಲು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಪುಡಿ ಮಾಡಿ ಇಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮುಂಚೆನೇ ಕಾಯಿಸಿ ಆರಿಸಿ ಇಟ್ಟಿರುವಂಥ 1 ಗ್ಲಾಸಷ್ಟು ಟೀ ಕಪ್ಪಲ್ಲಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, ಇದು ಫ್ಲೇವರ್ಗೆ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ಇದ್ರ ಜೊತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ತುಂಬ ಹೆಲ್ತಿಯಾಗಿರುವಂಥ ಹಾಗೆ ತುಂಬಾ ಬೆನಿಫಿಟ್ ಸಿಗುವಂಥ ಬಾಳೆಹಣ್ಣು ಮಿಲ್ಕ್ ಶೇಕ್ ಇದು. ತುಂಬಾ ಚೆನ್ನಾಗಿರುತ್ತೆ, ಬಾಳೆಹಣ್ಣ ತಿಂದೇ ಇರೋರಿಗೂ ಕೂಡ ಇಷ್ಟ ಆಗುತ್ತೆ ಈ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಹಾಗೆ ಲೋಟಕ್ಕೆ ಸರ್ವ್ ಮಾಡಿ ಮಿಲ್ಕ್ ಶೇಕ್ ಮೇಲೆ ಸ್ವಲ್ಪ ಹುರಿದಿರುವಂಥ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ತುಂಬ ಚೆನ್ನಾಗಿರುತ್ತೆ ಕುಡಿಯುವಾಗ ಅಂತ ಹೇಳಿ. ಓಕೆ ಗೈಸ್, ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.